ನಮಸ್ಕಾರ. ಒಂದು ಒಳ್ಳೆ ಸಲಹೆ ಸಿಕ್ಕಿದ್ರೆ ಅದು ಎಷ್ಟೋ ಬೆಲೆ ಬಾಳುತ್ತೆ ಅಲ್ವಾ? ಆದ್ರೆ ಅದೇ ಸಲಹೆ ಕೆಲವರಿಗೆ ವರವಾದ್ರೆ ಇನ್ನು ಕೆಲವರಿಗೆ ಶಾಪ ಆಗ್ಬಿಡುತ್ತೆ. ಇದು ಹೇಗೆ ಸಾಧ್ಯ? ಯಾಕ್ ಹೀಗಾಗುತ್ತೆ? ಬನ್ನಿ, ಈ ವಿಚಿತ್ರವಾದ ವಿರೋಧಾಭಾಸದ ಹಿಂದಿರೋ ಸತ್ಯ ಏನು ಅಂತ ಇವತ್ತಿನ ಈ ವಿವರಣೆಯಲ್ಲಿ ನೋಡೋಣ. ಈ ಒಂದು ಹಳೆಯ ಮಾತಿದೆಯಲ್ಲ, ಇದು ನಮ್ಮ ಇವತ್ತಿನ ಚರ್ಚೆಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಒಂದೇ ಜ್ವಾಲೆ ದೇವಸ್ಥಾನವನ್ನ ಬೆಳಗಬಲ್ಲದು, ಅದೇ ಜ್ವಾಲೆ ಒಂದು ಕೊಟ್ಟಿಗೆಯನ್ನ ಸುಟ್ಟು ಬೂದಿ ಮಾಡಬಲ್ಲದು. ಹಾಗೆಯೇ ಒಂದೇ ಸಲಹೆ ಅಥವಾ ಒಂದೇ ಸಾಧನ ಒಬ್ರನ್ನ ಮೇಲೆತ್ತಿ ಇನ್ನೊಬ್ರನ್ನ ಪಾತಾಳಕ್ಕೆ ತಳ್ಳೋದು ಯಾಕೆ? ಈ ನಿಗೂಢತೆಯನ್ನ ಒಟ್ಟಿಗೆ ಭೇದಿಸೋಣ ಬನ್ನಿ. ಈಗಿನ ಕಾಲದಲ್ಲಿ ಜ್ಞಾನಕ್ಕೇನು ಕಮ್ಮಿಲ್ಲ ಅಲ್ವಾ? ಇಂಟರ್ನೆಟ್ ಓಪನ್ ಮಾಡಿದ್ರೆ ಸಾಕು ಸಲಹೆಗಳ ಮಹಾಪೂರವೇ ಹರಿಯುತ್ತೆ. ಆದರೆ ಪ್ರತಿಯೊಂದು ಶಕ್ತಿಶಾಲಿ ಅಸ್ತ್ರದ ಹಾಗೆ ಜ್ಞಾನವೂ ಕೂಡ ಒಂದು ಇಬ್ಬಾಯ ಕತ್ತಿ ಇದ್ದಾಗೆ. ಅದನ್ನ ಸರಿಯಾಗಿ ಬಳಸದೇ ಇದ್ರೆ ಸಹಾಯ ಮಾಡೋ ಬದಲು ಹಾನಿ ಮಾಡೋ ಸಾಧ್ಯತೆಯೇ ಹೆಚ್ಚು. ಇಲ್ಲೇ ಒಬ್ಬ ಸಲಹೆಗಾರನ ನಿಜವಾದ ಜಾಣ್ಮೆ ಪರೀಕ್ಷೆಗೆ ಒಳಪಡೋದು. ಹಾಗಾದ್ರೆ ಆ ಮಿಸ್ಸಿಂಗ್ ಪೀಸ್ ಯಾವುದು? ಒಂದು ಸಲಹೆ ಅಥವಾ ಒಂದು ಟೂಲ್ ಒಬ್ರನ್ನ ಮೇಲೆತ್ತುತ್ತಾ ಅಥವಾ ಕೆಳಗೆ ಬೀಳಿಸುತ್ತಾ ಅಂತ ಡಿಸೈಡ್ ಮಾಡೋ ಆ ಒಂದು ಫ್ಯಾಕ್ಟರ್ ಯಾವುದು? ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಸರಿ, ಆ ನಿರ್ಣಾಯಕ ಫ್ಯಾಕ್ಟರ್ ಯಾವುದು ಗೊತ್ತಾ? ಅದು ಒಬ್ಬ ವ್ಯಕ್ತಿ ಸರಾಸರಿನಾ ಅಥವಾ ಪರಿಪಕ್ವನ ಅನ್ನೋ ಲೇಬಲ್ ಅಲ್ಲ, ಅದಕ್ಕೂ ಮೀರಿದ್ದು. ಅದು ಅವರ ಆಂತರಿಕ ಸ್ಥಿರತೆ, ಅಂದರೆ ಅವರ ಯೋಚನೆ, ಭಾವನೆ ಮತ್ತು ಕೆಲಸಗಳ ನಡುವೆ ಎಷ್ಟು ಹೊಂದಾಣಿಕೆ ಇದೆ ಅನ್ನೋದು. ನೋಡಿ, ಈ ಸ್ಲೈಡ್ ಈ ಎರಡು ಮನಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಒಂದು ಕಡೆ ಚಂಡಮಾರುತದಲ್ಲಿ ಸಿಕ್ಕಾಕೊಂಡ ಹಡಗಿನ ಥರ ಅಸಮಗ್ರ ಮನಸ್ಸು, ಹೊರಗಿನ ಒತ್ತಡಗಳಿಗೆ ಬರೀ ರಿಯಾಕ್ಟ್ ಮಾಡುತ್ತೆ. ಇನ್ನೊಂದ್ ಕಡೆ ದೃಢವಾಗಿ ಬೇರೂರಿದ ಮರದ ಥರ ಸಮಗ್ರ ಮನಸ್ಸು, ಇದು ತನ್ನದೇ ಆದ ಆಂತರಿಕ ಮೌಲ್ಯಗಳ ಮೇಲೆ ನಿಂತಿರುತ್ತೆ. ಇದೇ ಆ ನಿರ್ಣಾಯಕ ವ್ಯತ್ಯಾಸ. ಈ ಆಂತರಿಕ ಚೌಕಟ್ಟು ಅನ್ನೋ ಪದವನ್ನ ಸ್ವಲ್ಪ ಗಮನಿಸಿ. ಇದನ್ನ ಒಂದು ಬಿಲ್ಡಿಂಗ್ ಕಟ್ಟುವಾಗ ಹಾಕೋ ಫೌಂಡೇಶನ್ ಅಂತ ಅಂದ್ಕೊಳ್ಳಿ. ಅದು ಹೊರಗೇನೂ ಕಾಣಿಸಲ್ಲ, ಆದ್ರೆ ಇಡೀ ಬಿಲ್ಡಿಂಗ್ ನಿಂತಿರೋದೇ ಅದರ ಮೇಲೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ಭಾವನಾತ್ಮಕ ಅಡಿಪಾಯ ಗಟ್ಟಿಯಾಗಿದ್ರೆ ಮಾತ್ರ ಅವರು ಎಂಥದ್ದೇ ಶಕ್ತಿಶಾಲಿ ಜ್ಞಾನವನ್ನಾದ್ರೂ ಸುರಕ್ಷಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಬಳಸ್ಕೋಬಲ್ರು. ಓಕೆ, ಇಲ್ಲಿಯವರೆಗೆ ಥಿಯೋರಿ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಈ ಕಾನ್ಸೆಪ್ಟ್ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಕೆಲವು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ಟೇಬಲ್ ನೋಡಿ, ಇದು ವಿಷಯವನ್ನ ಇನ್ನೂ ಕ್ಲಿಯರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಏಕಾಂತವನ್ನೇ ತೆಗೆದುಕೊಳ್ಳಿ. ಒಬ್ಬ ವ್ಯಕ್ತಿಯ ಆಂತರಿಕ ಚೌಕಟ್ಟು ಗಟ್ಟಿಯಾಗಿಲ್ಲ ಅಂದ್ರೆ ಅದೇ ಏಕಾಂತ ಅವರಿಗೆ ಒಂಟಿತನ, ಡಿಪ್ರೆಷನ್ ತರಬಹುದು. ಆದ್ರೆ ಅದೇ ಆಂತರಿಕವಾಗಿ ಸ್ಟ್ರಾಂಗ್ ಇರೋ ವ್ಯಕ್ತಿಗೆ ಏಕಾಂತ ಅನ್ನೋದು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ಳಕ್ಕೆ, ಹೊಸ ಐಡಿಯಾಗಳನ್ನ ಹುಟ್ಟು ಹಾಕೋಕೆ ಒಂದು ಅದ್ಭುತ ಅವಕಾಶ ಆಗತ್ತೆ. ನೋಡಿ, ಟೂಲ್ ಒಂದೇ, ಆದ್ರೆ ರಿಸಲ್ಟ್ ಮಾತ್ರ ಪೂರ್ತಿ ಬೇರೆ. ಈ ಮಾತು ಕೇಳಿ ಎಷ್ಟು ಅದ್ಭುತವಾಗಿದೆ. ಒಂದು ಸಲಕರಣೆ ಎಷ್ಟು ಪವರ್ಫುಲ್ ಅನ್ನೋದಕ್ಕಿಂತ ಅದನ್ನ ಹಿಡಿದಿರೋ ಕೈ ಎಷ್ಟು ಸಿದ್ಧವಾಗಿದೆ ಅನ್ನೋದು ಮುಖ್ಯವಾಗುತ್ತೆ. ಸೊ ಫೋಕಸ್ ಇರಬೇಕಾಗಿದ್ದು ಟೂಲ್ ಮೇಲಲ್ಲ, ಅದನ್ನ ಬಳಸೋ ವ್ಯಕ್ತಿ ಮೇಲೆ. ಸರಿ, ಇಲ್ಲಿವರೆಗೂ ಸಮಸ್ಯೆ ಏನು, ಅದರ ಕಾರಣ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ. ಹೇಗೆ ಅಂತ. ಒಬ್ಬ ವ್ಯಕ್ತಿ ನಿಜವಾಗಿಯೂ ಸಿದ್ಧವಾಗಿದ್ದಾರಾ ಇಲ್ವಾ ಅಂತ ಕಂಡುಹಿಡಿಯೋದು ಹೇಗೆ? ಬನ್ನಿ, ಅದಕ್ಕೊಂದು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ನೋಡೋಣ. ಈ 3 ಹಂತದ ವಿಧಾನ ಇದೆಯಲ್ಲ, ಇದು ಒಬ್ರ ನಿಜವಾದ ಸಿದ್ಧತೆಯನ್ನ ಹೊರಗೆಳೆಯುತ್ತೆ. ಮೊದಲನೇ ಹಂತ ಸುಮ್ಮನೆ ಪ್ರಶ್ನೆ ಕೇಳೋದಲ್ಲ, ಬದಲಿಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರಶ್ನೆ ಕೇಳಿ. ಇದ್ರಿಂದ ಅವರ ಯೋಚನಾ ಲಹರಿ ಗೊತ್ತಾಗತ್ತೆ. ಎರಡನೇ ಹಂತ ಒಂದು ಸಣ್ಣ ಪ್ರಯೋಗಕ್ಕೆ ಒಡ್ಡಿ, ಒಂದು ಚಿಕ್ಕ ಮ್ಯಾನೇಜ್ ಮಾಡಬಹುದಾದ ಚಾಲೆಂಜ್ ಕೊಟ್ಟು ಅವರ ರಿಯಾಕ್ಷನ್ ನೋಡಿ. ಮತ್ತು ಮೂರನೇ ಹಂತ ಆ ಸಪೋರ್ಟ್ ವಾಪಸ್ ತಗೊಂಡಾಗ ಏನಾಡತ್ತೆ ಅಂತೆ ಗಮನಿಸಿ. ಅವರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರಾ ಅಥವಾ ಅದರಿಂದ ಕಲಿತು ಸ್ವತಂತ್ರರಾಗಿದ್ದಾರಾ ಅನ್ನೋದು ಆಗ್ಲೇ ಗೊತ್ತಾಗೋದು. ನೋಡಿ, ಇದೊಂದು ಸೂಪರ್ ಎಕ್ಸಾಂಪಲ್. ನೀವು ನಿರ್ಲಿಪ್ತತೆಯನ್ನ ನಂಬ್ತೀರಾ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಫಿಲೋಸಫಿಕಲ್ ಆಗಿ ಮಾತಾಡ್ಬೋದು. ಆದ್ರೆ ಅದ್ರ ಬದಲು ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ದಕ್ಕಿದ್ದಾಗೆ ನಿಮ್ ಜೊತೆ ಮಾತು ಬಿಟ್ರೆ ಆಗೇನ್ ಮಾಡ್ತೀರಾ ಅಂತ ಕೇಳಿ. ಆಗ ಬರೋ ಉತ್ತರ ಇದೆಯಲ್ಲ, ಅದು ಅವರ ನಿಜವಾದ ಇಮೋಷನಲ್ ಮೆಚ್ಯೂರಿಟಿಯನ್ನ ತೋರಿಸುತ್ತೆ. ಸರಿ, ಈಗ ಕೆಲವು ವರ್ತನೆಯ ಸಂಕೇತಗಳನ್ನ ನೋಡೋಣ. ಇದನ್ನ ಒಂದು ರೀತಿಯಲ್ಲಿ ರೆಡ್ ಫ್ಲಾಗ್ಸ್ ಮತ್ತು ಗ್ರೀನ್ ಫ್ಲಾಗ್ಸ್ ಅಂತ ಹೇಳ್ಬೋದು. ಇದು ನಿಮ್ಗೆ ಬೇಗನೆ ನೆನಪಿನಲ್ಲಿ ಉಳಿಯುತ್ತೆ. ಈ ಸ್ಲೈಡ್ ಒಂದು ಚೀಟ್ ಶೀಟ್ ತರ. ಎಡಗಡೆ ನೋಡಿ, ರೆಡ್ ಫ್ಲಾಗ್ಸ್. ಪದೇ ಪದೇ ಮೂಡ್ ಸ್ವಿಂಗ್ ಆಗೋದು, ಎಲ್ಲದಕ್ಕೂ ಶಾರ್ಟ್ಕಟ್ ಹುಡುಕೋದು, ಕೇಳಿದ ಮಾತುಗಳನ್ನೇ ಗಿಳಿಪಾಟದ ಹಾಗೆ ಒಪ್ಸೋದು. ಇವೆಲ್ಲ ಸಿದ್ಧತೆ ಇಲ್ಲ ಅನ್ನೋದ್ರ ಸೂಚನೆ. ಅದೇ ಬಲಗಡೆ ನೋಡಿ,
ಗ್ರೀನ್ ಫ್ಲಾಗ್ಸ್ ಶಾಂತವಾಗಿ ಹೊಸ ವಿಷಯ ಕಲಿಯೋ ಕುತೂಹಲ, ಕಲಿತಿದ್ದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ಸಹಾನುಭೂತಿ ಹೆಚ್ಚಾಗೋದು ಇವೆಲ್ಲ ನಿಜವಾದ ಬೆಳವಣಿಗೆಯ ಲಕ್ಷಣಗಳು. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಹಾಗೂ ಬಹುಶಃ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬಂದು ತಲುಪಿದ್ದೇವೆ. ಹಾಗಾದ್ರೆ ಒಬ್ಬ ಸಲಹೆಗಾರನ ನಿಜವಾದ ಜವಾಬ್ದಾರಿ ಏನು? ಕೊನೆಯದಾಗಿ ಹೇಳೋದಾದ್ರೆ, ಒಬ್ಬ ಒಳ್ಳೆ ಸಲಹೆಗಾರನ ಪಾತ್ರ ತೋಟಗಾರನ ಪಾತ್ರದ ಹಾಗೆ ಇರ್ಬೇಕು. ಬೆಂಕಿ ಹಚ್ಚುವನದ್ದಲ್ಲ. ಅಂದ್ರೆ ಶಕ್ತಿಯುತ ಐಡಿಯಾಗಳು ಅನ್ನೋ ಬೀಜಗಳನ್ನ ಕೊಡೋಕ್ಕೂ ಮುಂಚೆ ಮನಸ್ಸು ಅನ್ನೋ ಮಣ್ಣನ್ನ ಹದ ಮಾಡ್ಬೇಕು. ಬೆಳವಣಿಗೆಗೆ ಬೇಕಾದ ಸರಿಯಾದ ವಾತಾವರಣವನ್ನ ಸೃಷ್ಟಿಸೋದು ಮುಖ್ಯ, ಸುಮ್ನೆ ಬೀಜಗಳನ್ನ ಎಸೆಯೋದಲ್ಲ. ಹಾಗಾದ್ರೆ ಈ ಒಂದು ಅಂತಿಮ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗ್ಸೋಣ. ಒಂದು ಪವಿತ್ರವಾದ ಖಡ್ಗ ಇದೆಯಲ್ಲ, ಅದು ರಕ್ಷಣೆನೂ ಮಾಡಬಲ್ಲದು, ವಿನಾಶನೂ ಮಾಡಬಲ್ಲದು. ಅದನ್ನ ಹಿಡ್ದಿರೋ ಕೈ ಮಾತ್ರ ಅದರ ಉದ್ದೇಶವನ್ನ ನಿರ್ಧರಿಸುತ್ತೆ, ಅಲ್ವಾ? ಹಾಗಾಗಿ ನಿಜವಾದ ಜ್ಞಾನ ಇರೋದು ಹೊರಗಿನ ಸಲಕರಣೆಗಳಲ್ಲ, ಬದಲಿಗೆ ಅದನ್ನ ಬಳಸೋಕೆ ಬೇಕಾದ ಸ್ವಯಂ ಪಾಂಡಿತ್ಯದಲ್ಲಿ. ಹಾಗಾಗಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂದ್ರೆ, ನಾವು ಸಿದ್ಧರಾಗಿದ್ದೇವಾ?